ನಮಸ್ಕಾರ. ಇವತ್ತು ನಾವು ತುಂಬಾ ವಿಶೇಷವಾದ ವಿಷಯ ಮತ್ತು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ ಮಾತಾಡ್ತಾ ಇದ್ದೀನಿ. ನಮ್ಮ ಭೂಮಿಯಲ್ಲಿ ಪ್ರತಿಯೊಂದು ವಸ್ತುನು ವೈಬ್ರೇಟ್ ಮಾಡ್ತಾನೆ ಇರುತ್ತೆ. ಅಂದ್ರೆ ಪ್ರತಿಯೊಂದು ವಸ್ತುವಾಗಿ ನಿರ್ಜೀವ ಆಗಿರ್ಬೋದು ಅಥವಾ ಸಜೀವವಾಗಿರ್ಬೋದು, ಅಂದ್ರೆ ಜೀವ ಇರುವಂಥದ್ದು, ಜೀವ ಇಲ್ಲದೆ ಇರುವಂಥದ್ದು, ಪ್ರತಿಯೊಂದು ಪದಾರ್ಥವನ್ನು ವೈಬ್ರೇಟ್ ಮಾಡ್ತಾನೇ ಇರುತ್ತೆ. ಅದು ಕ್ವಾಂಟಮ್ ಫಿಸಿಕ್ಸ್ ನಲ್ಲಿ, ಭೌತಶಾಸ್ತ್ರದಲ್ಲಿ ಕ್ವಾಂಟಮ್ ಅಂತ ಒಂದು ಸಬ್ಜೆಕ್ಟ್ ಅಲ್ಲಿ ಪ್ರೂವ್ ಆಗಿದೆ. ಹಾಗಾಗಿ ನಾನು ಹೇಳೋ ವಿಚಾರ ಏನಪ್ಪಾ ಅಂದ್ರೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಊಟ ಮಾಡುವಾಗ, ನಾವು ಎಲ್ಲೇ ಊಟ ಮಾಡಲಿ, ಹೋಟ್ಲಲ್ಲಿ ಮಾಡಲಿ, ಮನೇಲಿ ಮಾಡಲಿ, ಎಲ್ಲೇ ಮಾಡಲಿ, ಮೊಬೈಲ್ನ ನೋಡ್ಕೊಂಡು ಊಟ ಮಾಡ್ಕೊಂಡ್ಬೇಡಿ. ಏನಕ್ಕಂದ್ರೆ ನಾವು ನೋಡ್ತಾ ಇರೋ ವಿಚಾರ ಬೇರೆದಾಗಿರುತ್ತೆ, ನಾವು ಮಾಡ್ತಾ ಇರೋ ವಿಚಾರನೇ ಬೇರೆದಾಗಿರುತ್ತೆ. ಊಟ ಮಾಡ್ಬೇಕಾದ್ರೆ ಅನ್ನ ಅಥವಾ ಚಪಾತಿ, ಮುದ್ದೆ ಏನೇ ತಿಂದ್ರೂ ನಮ್ಮ ದೇಹಕ್ಕೆ ನಾವು 24 ಗಂಟೆ ನಮ್ಮ ಶರೀರಕ್ಕೆ ಬೇಕಾಗಿರುವಂತ ಎನರ್ಜಿ 3 ಹೊತ್ತು ಅಥವಾ 4 ಹೊತ್ತು ಊಟ ಮಾಡಿದಾಗ ಮಾತ್ರ ಸಿಗುತ್ತೆ. ಆ 3 ಹೊತ್ತು 4 ಹೊತ್ತು ಏನ್ ಊಟ ಮಾಡ್ತೀವೋ ಆ ಎನರ್ಜಿ ಫುಲ್ ಆಗಿ ನಮ್ಗೆ ಬಿಲ್ಟ್ ಆಗ್ಬೇಕು ಅಂದ್ರೆ ನಾವು ಊಟ ಮಾಡುವಾಗ ನಮ್ಮ ಊಟವನ್ನು ಕಾನ್ಸಂಟ್ರೇಷನ್ ಆಗಿ ಊಟನ ಮಾಡ್ತಿದ್ದೀನಿ ಅಂತ ಊಟ ಮಾಡಿದ್ರೆ ಶರೀರಕ್ಕೆ ಅದು ಒಳ್ಳೆ ಒಂದು ಎನರ್ಜಿ ಸಿಗುತ್ತೆ. ನಾವು ಮೊಬೈಲ್ ನೋಡ್ತಾ ಆ ಒಂದು ಊಟ ಮಾಡ್ತಾ ಇದ್ದಾಗ ಆ ಎನರ್ಜಿನೇ ಬೇರೆ, ನಾವು ಊಟ ಮಾಡ್ತಿರೋ ಎನರ್ಜಿನೇ ಬೇರೆ. ಅವಾಗ ಅದು ನೀವು ನೋಡ್ತಾ ಇರೋದು ನಿಮ್ಮ ಒಂದು ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗದೆ ಇರುವಂತ ಒಂದು ಎನರ್ಜಿ ಆಗಿ ಬೇರೆ ರೀತಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ನಿಮಗೆ ಬೇರೆ ಬೇರೆ ಅನಾರೋಗ್ಯಗಳು ಉತ್ಪತ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ನನ್ನ ಒಂದು ರಿಕ್ವೆಸ್ಟ್ ಇದು, ದಯವಿಟ್ಟು ತಾವು ಯಾರು ಮೊಬೈಲ್ನ ಊಟದ ಟೈಮಲ್ಲಿ ಆದಷ್ಟು ಅವಾಯ್ಡ್ ಮಾಡೋದಕ್ಕೆ ಮಾಡಿ. ನಾನು ಈ ಮಾತು ಹೇಳಿ ನಿಮಗೆ ತಿಳಿಸ್ಬೇಕು ಅನ್ನೋ ಒಂದು ವಿಚಾರ ಇತ್ತು, ತಿಳಿಸಿದ್ದೀನಿ. ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶ. ಹಾಗಾಗಿ ನಮಸ್ಕಾರ, ಜೈ ಹಿಂದ್.